ಕನಕದಾಸರು ಪ್ರಬಂಧ. ಕನಕದಾಸರು 1509 ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಬೀರಪ್ಪ ನಾಯಕ ಮತ್ತು ತಾಯಿ ಬಚ್ಚಮ್ಮ. ಕನಕದಾಸರು ಭಕ್ತಿ ಪಂಥದ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ. ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಕನಕದಾಸರಿಗೆ ಬಾಲ್ಯದಿಂದಲೇ ಸಂಗೀತ ಮತ್ತು ಕಾವ್ಯದಲ್ಲಿ ಆಸಕ್ತಿ ಇತ್ತು. ಕನಕದಾಸರು ಶ್ರೀಕೃಷ್ಣನನ್ನು ತಮ್ಮ ಇಷ್ಟ ದೇವನಾಗಿ ಆರಾಧಿಸುತ್ತಿದ್ದರು. ಕನಕದಾಸರು ಸಾಮಾಜಿಕ ಸಮಾನತೆ ಮತ್ತು ಮಾನವೀಯತೆಯ ಬಗ್ಗೆ ಉಪದೇಶ ನೀಡಿದರು. ವರ್ಣ ಭೇದವನ್ನು ಇವರು ತೀವ್ರವಾಗಿ ವಿರೋಧಿಸಿದರು. ಕನಕದಾಸರ ಗುರುಗಳು ವ್ಯಾಸರಾಯರು. ಕನಕದಾಸರು ಸುಮಾರು 400ಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸಿದ್ದಾರೆ. ಕಾಗಿನೆಲೆ ಆದಿಕೇಶವರಾಯ ಕೀರ್ತನೆಯ ಅಂಕಿತವಾಗಿದೆ. ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧ್ಯಾನ ಚರಿತ್ರೆ, ಹರಿಭಕ್ತ ಸಾಗರ ಇನ್ನೂ ಮುಂತಾದವು ಇವರ ಪ್ರಸಿದ್ಧ ಕೃತಿಗಳಾಗಿವೆ. ಇವರು ತಮ್ಮ ಕಾವ್ಯಗಳ ಮೂಲಕ ಜನರಿಗೆ ಭಕ್ತಿ ಮತ್ತು ನೈತಿಕ ಜೀವನದ ಸಂದೇಶ ನೀಡಿದರು. ಕನಕದಾಸರು ನೆಲವನ್ನು ಅಗೆಯುವಾಗ ಕೆಲವು ಚಿನ್ನದ ನಾಣ್ಯಗಳು ಸಿಕ್ಕವು. ಅವರು ನಾಣ್ಯಗಳನ್ನು ತನ್ನ ಗ್ರಾಮದ ಉದ್ಧಾರಕ್ಕೆ ಮತ್ತು ಕಾಗಿನೆಲೆ ಆದಿಕೇಶವ ದೇವಾಲಯವನ್ನು ನಿರ್ಮಿಸಲು ಬಳಸಿದರು. ಆದ್ದರಿಂದ ಇವರಿಗೆ ಕನಕನಾಯಕ ಎಂದು ಹೆಸರು ಬಂತು. ಉಡುಪಿಯ ಶ್ರೀಕೃಷ್ಣ ದೇವಾಲಯದ ಕನಕನ ಕಿಂಡಿ ಇವರ ಭಕ್ತಿಗೆ ಸಾಕ್ಷಿಯಾಗಿದೆ. ಪ್ರತಿ ವರ್ಷ ನವೆಂಬರ್ 18ರಂದು ಕನಕ ಜಯಂತಿಯನ್ನು ಆಚರಿಸಲಾಗುತ್ತದೆ. ಕನಕದಾಸರ ಆದರ್ಶಗಳು ಇಂದು ಸಹ ನಮಗೆ ಸತ್ಯ, ಧರ್ಮ ಮತ್ತು ಸಮಾನತೆಯ ಪಾಠ ಕಲಿಸುತ್ತವೆ. ಕನಕದಾಸರು ಕನ್ನಡ ಸಾಹಿತ್ಯದಲ್ಲಿ ಹೊಳೆಯುವ ನಕ್ಷತ್ರ.